ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೇಳ್ಕೊಳ್ತೀನಿ ಹಾಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಸಹ ಆತ್ಮೀಯವಾದ ಸ್ವಾಗತ. ಅವರ ಮೊಟ್ಟ ಮೊದಲ ಕಥಾ ಸಂಕಲನ ಪುಸ್ತಕ ಬಿಡುಗಡೆ ಮಾಡಿದ ಎಲ್ಲರಿಗೂ ಮಹಿಳೆಯರ ಮೇಲೆ ನಾವು ಹೇರಿರ್ತಕ್ಕಂಥ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನುಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ಕತೆ ಬಹಳ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ಕಟ್ಟಿಕೊಡುತ್ತೆ ಅನ್ನೋದು ನನಗೆ ಇಷ್ಟವಾದ ಒಂದು ಕತೆ. ಈ ಕುಂಡನ ಉತ್ಖನನ ಮಾಡ್ತಾ ನಮ್ಮ ಸಂಕಟದ ಬೇರುಗಳು ಬರೀ ನಮ್ಮೊಳಗೆಲ್ಲ ಅವು ಸಮಾಜದಲ್ಲಿವೆ, ಸಂಸ್ಕೃತಿಯ ರಚನೆಯಲ್ಲಿವೆ, ನಮ್ಮ ಸುತ್ತಲಿನ ರಾಜಕಾರಣದಲ್ಲಿದೆ. ಅದು ಲಿಂಗ ರಾಜಕಾರಣ ಇರ್ಬೋದು, ಸಾಂಸ್ಕೃತಿಕ ರಾಜಕಾರಣ ಇರ್ಬೋದು, ನಮ್ಮನ್ನು ರೂಪಿಸುವ ರಾಜಕಾರಣದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಹೋದಾಗೆ ಈ ಹೆಣ್ಣು ಜಗತ್ತಿನ ವಿಸ್ತಾರ ಆಗ್ತಾ ಹೋಗುತ್ತೆ, ಅವಳ ಚಿಂತನೆಗಳ ವಿಸ್ತಾರ ಆಗ್ತಾ ಹೋಗುತ್ತೆ. ಇದು ನಿಜಕ್ಕೂ ಎಲ್ಲರೂ ಓದಲೇಬೇಕಾದಂಥ ಕಥಾಸಂಕಲನ. ಇತ್ತೀಚೆಗಷ್ಟೇ ವಾರು ಮುಷ್ತಾಕ್ ಅವರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದು ಕನ್ನಡದ ಮಹಿಳಾ ಕಥಾನಕ ಎಷ್ಟು ಶ್ರೀಮಂತವಾದ ಬಂದಿರುತ್ತೆ. ಅದೇ ರೀತಿ ನಾವು ಕಾಣದೇ ಇರುವಂತಹ ಲೋಕವನ್ನು ಈ ಪಲ್ಲವಿ 9 ಕಥೆಗಳಲ್ಲಿ ಅನಾವರಣಗೊಳಿಸಿದ್ದಾರೆ. ಈ ಪುಸ್ತಕವನ್ನು ಎಲ್ಲರೂ ಓದಬೇಕು ಎಂದು ಲೇಖಕಿಗೆ ಪ್ರೋತ್ಸಾಹ. ಗೋವಿಂದರಾಜ್ ಥರದ ಭಾಳ ಶಾಸ್ತ್ರೀಯವಾದಂಥವೆಲ್ಲ ಇದ್ದಾರೆ. ದೊಡ್ಡ ಕಥನ ಪರಂಪರೆ. ಆದರೆ ಹೆಣ್ಮಕ್ಳು ತನ್ನ ಲೋಕವನ್ನು ಬಿಚ್ಚಿಕೊಳ್ತಾರೆ. ಇನ್ಯಾವ ಲೋಕಗಳು ಅನಾವರಣಗೊಳ್ಳುವುದು ನಮಗೆ ಇದನ್ನು ಬಿಚ್ಚಿಕೊಡ್ದೇ ಅಂತ ಬೇರೆ ಇನ್ನೊಂದು ಮಕ್ಕಳು ಕಾಣುತ್ತಲ್ವ ಅನ್ನೋ ದೊಡ್ಡ ಆಸೆ ನನಗಿದೆ. ಸೊ ಹಾಗಾಗಿ ಯಡಿಯೂರು ಪಲ್ಲವಿ ಅವರ ಈ ಕಥಾ ಸಂಕಲನವನ್ನು ಭಾಳ ಮುಕ್ತತೆಯಿಂದ ನಮ್ಮ ತುಮಕೂರಿನಿಂದ ನಾವೆಲ್ಲ ಸ್ವಾಗತಿಸ್ತೀವಿ. ಈಗ ಇನ್ನೊಂದು ಏನು ಬರ್ತೀನಿ ಅಂದ್ರೆ ಮತ್ತು ನಮ್ಮ ಭೂಮಿಗೆ ಜಾಸ್ತಿ ಐತಿ, ಇಲ್ಲಿ ಯಾಕೆ ಜಾಸ್ತಿ ಇಲ್ಲ ಅನ್ನೋದ್ರ ಬಗ್ಗೆನೂ ಹೇಳಿದ್ರು ವಿವರವಾಗಿ. ಮತ್ತು ಅದೇ ರೀತಿಯಿಂದ ಏನದ ಈ KVK ಒಳಗೆ ಏನದ ಎಲ್ಲ ಥರ ತರಬೇತಿ ಅದಾವ ರೈತರಿಗೆ. ಆ ತರಬೇತಿ ತೊಗೊಂಡು ಏನದ ನೀವು ಉದ್ಯೋಗನ ಬೇರೆ ಬೇರೆ ಉದ್ಯೋಗ ನೀವು ಮಾಡಿರಿ ಅದ್ರ ಜೊತೆ ಅಂತ ಹೇಳಿಸಿದ್ರೆ ಭಾಳ ಚೆಂದಾಗಿ ಮಾಹಿತಿ ಕೊಟ್ಟಿದ್ದಾರೆ. ತೊಗರಿ ಬೆಳೆಯನ್ನು ಬೆಳೀತಾರೆ. ಉಳ್ಳಾಗಡ್ಡಿ ಸಂಬಂಧಪಟ್ಟಂಗೆ ಯಾವುದೇ ಥರ ಸಮಸ್ಯೆಗಳು ಇದ್ದರೂ ಅದನ್ನು ವಿಜ್ಞಾನಿಗಳು ಮತ್ತು ನಾವು ಸೇರಿ ಬಗೆಹರಿಸಿದೆವು. ಅದೇ ರೀತಿ ತೊಗರಿ ಬೆಳೆಯನ್ನು ಒಂದೇ ಮೊನೋಕ್ರಾಪ್ ಅಂದರೆ ಒಂದೇ ತೊಗರಿ ಬೆಳೆ ಬೆಳಿಬಾರ್ದು, ಅಲ್ಟರ್ನೇಟ್ ಕ್ರಾಪ್ ತೊಗೋಬೇಕು ಮತ್ತು ಬೀಜೋಪಚಾರ ಮಾಡಬೇಕು ಅಂತ ನಾವು ರೈತರಿಗೆ ಮನವರಿಕೆ ಮಾಡಿ ತಿಳಿಸಿದೆವು. ಒಂದು ನಾನು ಇಲ್ಲಿ ನೆನಪು ಮಾಡ್ಕೊಂಡು ಹೇಳಬೇಕು, ಶಿವನಿಗೆಲ್ಲ ಒಬ್ಬ ರೈತರಿಗೆ ನಾನು ಕಡಿಮೆ ಅವಧಿಗೆ 3 ತಿಂಗಳಿಗೆ ಬರುವಂಥ ಒಂದು ತಳಿಯ ಪ್ರಾತ್ಯಕ್ಷಿತೆ ಕೈಗೊಂಡಿದ್ದೆವು. ಸರಿ, ಹೀಗೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಡಿಮೆ ಅವಧಿಗೆ ಬರುವಂಥ ತೊಗರಿ ತಳಿ ಕೊಟ್ಟಿದ್ದರು. ನಂದು ಮಡ್ಡಿ ಜಮೀನಿತ್ತು, ಬೇಗನೆ ಮಾಗಿ ನನಗೆ ಒಳ್ಳೆಯ ಆದಾಯ ಬಂದಿದೆ ಅಂತೇಳಿ ತಮ್ಮ ಅನುಭವ ಹಂಚ್ಕೊಂಡ್ರು. ಇದೊಂದು ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು. ಹ್ಯಾಪಿ ಅಂಡ್ ಎಕ್ಸೈಟೆಡ್ ಟು ಬಿಗಿನ್ ದಿಸ್ ಬ್ಯೂಟಿಫುಲ್ ಸೆಲೆಬ್ರೇಷನ್ ಎವ್ರಿಬಡಿ. ಹಾಗೆ ನಮ್ಮ ಅತಿಥಿಗಳಾಗಿ ಬಂದಿರೋ ನಾಗೇಶ್ ಚಂದ್ರಿ ಸಾಹೇಬರಿಗೆ ಆರ್ಥಿಕವಾಗಿ और ज़्यादा
आगे बढ़ेंगे और इनके पास आजकल 18 पेटेंट्स है। और आप भी जानते हो मोदी जी आने के पहले कितना पेटेंट थे, आज कितना पेटेंट हुआ है। पेटेंट के नंबर पर हजारों गुना ज्यादा हुआ है। और मैं बीच में हिंदी अंग्रेजी इसीलिए उपयोग कर रहा हूं कि जो कन्नड़ लोग बैठे वो गलत न समझे, क्योंकि पुणे से लोग आए हुए ऐसे मुझे बताया गया। अदरवाइज whenever I am in Karnataka, I only speak in Kannada. And now, having said about the history, and I recognize the presence of, through online presence of this founder and the senior leader in the industry who established this Hudak in 1976, and I salute him. At the age of 92, he is having so much enthusiastic, and he is looking this function, he is witnessing this function online. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.